ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂತ ಗಾಡಿ ಪೂಜೆ ಮಾಡಕತ್ತೀವಿ. ಹಂಗೆ ಪೂಜೆ ಮಾಡ್ಕೊಂಡು ಗಾಡಿ ಹೂವು ಕಟ್ಕೊಂಡು ನಮ್ಮ ಪ್ರಯಾಣ ಸ್ಟಾರ್ಟ್. ಮಲೆಮಹದೇಶ್ವರ ಬೆಟ್ಟಕ್ಕೆ ಪ್ರಯಾಣ. ನಾವು ಬಿಟ್ಟಿರೋದು ಬೆಂಗಳೂರಿಂದ 12 ಗಂಟೆಗೆ, ಬಂದು ತಲುಪಿದ್ದು 4 ಗಂಟೆಗೆ. ಇದು ಮಹಾದ್ವಾರ. ಎಂಟ್ರಿ ಇದು ಮಹಾದ್ವಾರದಿಂದ ಎಲ್ಲರೂ ಬಂದು ತಮ್ಮ ಗಾಡಿಯನ್ನು ತಗೊಂಡು ಇಲ್ಲಿಂದ ಕಾಯಿ ಹೊಡೆದ್ಬಿಟ್ಟು ಒಳಗಡೆ ಹೋಗ್ತಾರೆ. ಇದು ಮಹಾದ್ವಾರದಿಂದ ಒಳಗಡೆ 20 ಕಿಲೋಮೀಟ್ರ್ ಗುಡ್ಡ ಗಿಡ್ಡ ಎಲ್ಲ ದಾಟ್ಕೊಂಡು ಹೋದ್ಮೇಲೆ ಮಲೆಮಹದೇಶ್ವರ ಟೆಂಪಲ್ ಸಿಗುತ್ತದೆ. ಅಲ್ಲಿ ಹೋಗಿ ಎಲ್ಲರೂ ದರ್ಶನ ಮಾಡ್ಬೋದು. ಮತ್ತು ಇಲ್ಲಿ ಬಂದ ತಕ್ಷಣ ಮಹಾದ್ವಾರದ ಪಕ್ಕದಲ್ಲಿ ಮಲೆಮಹದೇಶ್ವರ ದೇವರ ಫೋಟೋ ಇರುತ್ತೆ. ಮತ್ತು ಇಲ್ಲಿ ಬಂದು ಎಲ್ಲ ಭಕ್ತರು ಹಣೆಗೆ ತಿಲಕವಿಟ್ಕೊಂಡು ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಎಲ್ಲರೂ ದರ್ಶನವನ್ನು ಪಡ್ಕೊತಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬಂದಿದ್ದೀವಿ ಇವತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ. Pro Max ನಮ್ದೆ ಎಲ್ಲ ನಮ್ದೆ. ಮಹಾದ್ವಾರದ ಮುಂದೆ ಒಂದೆರಡು ಫೋಟೋ ಗಿಟ ತೆಗೆಸ್ಕೊಂಡು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು 2 ಪೋಸ್ ಕೊಟ್ಕೊಂಡು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. Pro Max ನೋಡ್ರಿ, ನಾವು ಇಲ್ಲಿ ಬಂದಿದ್ದೀವಿ. ಇದು ನಮ್ಮ ಗಾಡಿ ತೊಗೊಂಡ್ಮೇಲೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರ್ತೀವಿ ಅಂತ ಬಿಡ್ಕೊಂಡಿದ್ವಿ, ಹರಕೆ ಕಟ್ಕೊಂಡಿದ್ವಿ. ಬಂದಿದ್ದು ಗಾಡಿ ತೊಗೊಂಡಿದ್ದಾಯಿತು, ಮಲೆಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದಾಯಿತು. ಇನ್ನೇನು ದರ್ಶನ ಪಡ್ಕೊಳ್ಳೋದು ಒಂದೇ. ಆ ಮಾದಪ್ಪನಲ್ಲಿ ಕೇಳ್ಕೊಳೋದು ಏನಂತಂದರೆ, ನಮ್ಮ ಆಸೆ ಕನಸುಗಳನ್ನು ಈಡೇರಿಸಪ್ಪ ಅಂತ ಬಿಡ್ಕೊತೀವಿ. ಹಂಗೆ ಹೋಗ್ತಾ ಇಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು ಒಳ್ಳೆ ನೇಚರ್ ನೋಡ್ಕೊಂಡು ಇದ್ರೆ 2 ಕಣ್ಣು ಸಾಲಲ್ಲ. ಆ ಥರ ನೇಚರ್. ಬೆಳಗ್ಗಿನ ಸೂರ್ಯ ಹುಟ್ಟೋದು ನೋಡ್ತಾ ಇದ್ವಿ ಎಲ್ಲರೂ. ಹಾಯ್ ಗಾಯ್ಸ್, ನೆಮ್ಮದಿ ಎಲ್ಲೈತಿ, ಬರ್ರಿ ಇಲ್ಲ. ಉಗೆ ಮಾದಪ್ಪ ಉಗೆ. ಅವಾಗವಾಗ ಅಲ್ಲೇ ಸೂರ್ಯ ಹುಟ್ತಾ ಇದ್ದ. ಹಂಗೆ ಚೆನ್ನಾಗಿ ಫೋಟೋಸ್ ಎಲ್ಲ ಬರ್ತಾವೆ. ಸೂರ್ಯನಿದ್ರಿಗೆ ಒಂದು ಒಳ್ಳೆ ನೇಚರ್ ಇರ್ತಂತ ಎಲ್ಲರೂ ಫೋಟೋ ತೊಗೊಳಕ್ಕೆ ರೆಡಿ ಆಗಿದ್ದರು. ಹಂಗೆ ನಾನು ಲಾಗ್ ಮಾಡ್ಕೊತ ಅವ್ರ ಜೊತೆ ಹರಟೆ ಹೊಡಿತಾ ಇದ್ದೆ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು. ಮಾವ, ಅತ್ತಿ, ಅಮ್ಮ, ತಮ್ಮ ಎಲ್ಲ ಹಳೆಯದರು. ಹಂಗೆ ಇಲ್ಲಿ ನಿಂತ್ಕೊಂಡು ಎಲ್ಲರೂ ಪೋಸ್ ಕೊಟ್ಟು ಫೋಟೋ ತೊಗೊತಾ ಇದ್ರು. ಹಂಗೆ ಇಲ್ಲಿ ಒಂದು ಸ್ವಲ್ಪ ಹಿಂದ್ಗಡೆ ಒಂದು ಗುಡಿ ಥರ ಕಾಣಿಸ್ತಾ ಇತ್ತು. ಇಲ್ಲಿ ಏನಿದೆ ಅಂತ ನಾನು ನೋಡಕ್ಕೆ ಹೋಗ್ತಾ ಇದ್ದೆ, ನಾನು ನಮ್ಮ ಹಳೆಯ.
ಇಲ್ಲಿ ದೇವರು ಕಾಣಿಸ್ತಾ ಇತ್ತು. ದೇವ್ರ ದರ್ಶನ ಪಡ್ಕೊಂಡು ಪಕ್ಕದಲ್ಲೇ ಮೆಟ್ಲುಗಳು ಕಾಣಿಸ್ತಾ ಇದ್ವು. ಇದೇನಪ್ಪ ಮೆಟ್ಲು ಅಂತ ನೋಡ್ಕೊಂಡು ಹೋಗ್ತಾ ಇದ್ದೆ. ಆವಾಗ ಗೊತ್ತಾಯಿತು ಬರೋ ಭಕ್ತರಿಗೆಲ್ಲ ಮೆಟ್ಲಿಂದನೂ ಬರ್ಬೋದು ಮತ್ತು ರೋಡಿಂದನೂ ಬರ್ಬೋದು ಅಂತ. ಕೆಲವೊಬ್ಬರು ಹರಕೆ ಹೊತ್ತಿರ್ತಾರೆ, ನಾನಿನ್ನ ಸನ್ನಿಧಾನಕ್ಕೆ ಬರಬೇಕಾದ್ರೆ ಮೆಟ್ಲಿಂದ ಬರ್ತೀನಪ್ಪ ಮಾದೇಶ್ವರ ಅಂತ ಬೇಡ್ಕೊಂಡಿರ್ತಾರೆ. ಆ ಥರ ಬರೋರಿಗೆಲ್ಲರಿಗೂ ಮೆಟ್ಲ ವ್ಯವಸ್ಥೆ ಕೂಡ ಇದೆ ಮತ್ತು ಗಾಡಿಗಳು ಬರೋಕ್ಕೆ ರೋಡಿನ ವ್ಯವಸ್ಥೆನೂ ಕೂಡ ಇದೆ. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಸ್ಟ್ಯಾಚು ಅಲ್ಲಿ ಕಾಣಿಸುತ್ತೆ. ಕೆಳಗಡೆ ರೋಡ್ಗ ಈ ಬಸ್ ಅಲ್ಲಿಂದ ಇವಾಗ ಹಿಂಗೆ ಬರುತ್ತೆ ನೋಡಿ. ಇವಾಗ ಅಲ್ಲಿ ಬಸ್ ಬಂತು. ಅಲ್ಲಿ ರೋಡ್ ಒಂದ್ರ ಮೇಲೆ ಒಂಥರ ಘಾಟ್ ಇದು. ಅಲ್ಲಿ ಮಾದಪ್ಪಂದು ಸ್ಟ್ಯಾಚು ಕಾಣಿಸ್ತೈತಿ. ಇಲ್ಲಿ ಇದೆ, ಅಲ್ಲಿ ಕಾಣಿಸ್ತೈತಿ. ಇವಾಗ ಅಲ್ಲಿಗೆ ಹೋಗೋದ. ವಿಡಿಯೋ ಪೂರ್ತಿ ನೋಡ್ರಿ. ಅಂತೂ ಮಾದಪ್ಪನ ಗುಡಿ ಕಡೆ ಅಂತೂ ಬಂದ್ಬಿಟ್ಟಿವಿ. ಲಗೇಜ್ ಎಲ್ಲ ತೊಗೊಂಡು ಒಂದು ಜಾಗ ನೋಡ್ಕೊಂಡು ಅಲ್ಲಿ ಕುಂತು ಜಳಕ ಮಾಡ್ಕೊಂಡು ವಾಪಸ್ ಬಂದು ದೇವ್ರ ದರ್ಶನ ಪಡ್ಕೊಂಡು ಗಾಡಿ ಪೂಜೆ ಮಾಡ್ಕೊಂಡು ಹೋಗೋದು ಒಂದೇ ಬಾಕಿ ಉಳಿತು. ಇವಾಗ ನಾವು ಲಗೇಜ್ ತೊಗೊಂಡು ನೋಡ್ಬೇಕು ಇವಾಗ ಎಲ್ಲಿ ಜಾಗ ಹಿಡಿಬೇಕಂತ ಲಗೇಜ್ ತೊಗೊಂಡು ಎಲ್ಲರೂ ಹೋಗಕತ್ತೀವಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಬಾಗ ಹಾಕೊಂಬಂದ ಅವ್ರು ಬಿಡ. ಇವಾಗ ಏನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ಮಲೆಮಹದೇಶ್ವರ ಗುಡಿ. ಇವಾಗ ಏನಿಲ್ಲ, ಸ್ನಾನ ಮಾಡ್ಕೊಂಬಂದು ಮಲೆಮಹದೇಶ್ವರ ಗುಡಿ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಬರೋದಷ್ಟೇ. ದರ್ಶನ ಪಡ್ಕೊಂಡು ಬರ್ತೀವಿ. ಹಲೋ ಗೈಸ್, ಇಲ್ಲಿವರೆಗೆ ನೋಡಿದ್ದು ನೀವು ಮೊದಲನೇ ಭಾಗ. ಇನ್ನು ಎರಡನೇ ಭಾಗ ಆದಷ್ಟು ಬೇಗ ಎಡಿಟಿಂಗ್ ಮಾಡಿಕೊಂಡು ಬಿಡ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಉಗೆ ಮಾದಪ್ಪ ಸೆಕೆಂಡ್ ಪಾರ್ಟ್ ಕಮಿಂಗ್ ಸೂನ್.